ಯಾರಿಗೂ ಏನು ಹುಚ್ಚು ನನ್ ಮಗ ಅಲ್ಲ ಹೆಲ್ಮೆಟ್ ಹಾಕೊಂಡು ಬಿಗ್ ಬಾಸ್ಗೆ ಆಕ್ಚುಲಿ ಅಗ್ನಿ ಪರೀಕ್ಷೆಯಲ್ಲಿ ಆಡಿಷನ್ ಕೊಡಕ್ ಬಂದಿದ್ದಾನಲ್ಲ. ನಿಜವಾಗ್ಲೂ ವಿರೇಗೌಡ ಚೆನ್ನಾಗಿ ಹೇಳ್ದ, ತೆಗಿಯಂಗಿದ್ರೆ ತೆಗಿ ಹೆಲ್ಮೆಟ್ ನ, ಇಲ್ಲ ಅಂದ್ರೆ ಹೋಗ್ತಾರ, ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನಲ್ಲ. ನಾನ್ ಕೇಳೋದು ಏನಪ್ಪಾ ಅಂತ ಅಂದ್ರೆ, ಲಕ್ಷಾಂತರ ಜನರಲ್ಲಿ ಆಕ್ಚುಲಿ ಇಲ್ಲಿವರೆಗೂ ಫಿಲ್ಟರ್ ಆಗಿ 60 ಜನ, 60 ಜನದಲ್ಲೂ ಫಿಲ್ಟರ್ ಆಗಿ 15 ಜನಕ್ಕೆ ಆಕ್ಚುಲಿ ತಗೊಬಂದು ಇವನನ್ನ ನಿಲ್ಸಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂನು ಯಾವ ಕಾರಣಕ್ಕೆ ಏನು ಅಬ್ಬಬ್ಬ. ನಮ್ಗ್ ಕಾಡ್ತಕ್ಕಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈತ ಹೆಲ್ಮೆಟ್ ಫೇಮಸ್ ಮಾಡಕ್ ಬಂದಿದ್ದಾನ ಅಥವಾ ಇವನ್ ಮುಖ ನೋಡ್ಬೇಕಾ, ನಾವು ಹೆಲ್ಮೆಟ್ ನೋಡ್ಬೇಕಾ ಬಿಗ್ ಬಾಸ್ ಅಲ್ಲಿ ಅಂತ ಗೊತ್ತಾಗಲ್ಲ. ಒಂದ್ ವೇಳೆ ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ಟು ಈತ ಹೋಗ್ಬಿಟ್ಟು ಹೆಲ್ಮೆಟ್ ಹಾಕೊಂಡೇನೆ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಆಟ ಆಡ್ತಾನೆ ಏನೋ ಗೊತ್ತಿಲ್ಲ. ಎಂತೆಂತ ಹುಚ್ಚರು ಬರ್ತಾರಪ್ಪ ಅಂತ ಅನ್ಸುತ್ತೆ ನಿಜವಾಗ್ಲೂ. ಇನ್ನೊಂದ್ ಕಡೆ ಆಮೇಲೆ ಇಲ್ಲ ಈತ ಏನೋ ಹೇಳ್ತಾರೆ, 2 ತಿಂಗಳು 3 ತಿಂಗಳಲ್ಲಿ ನಾ ಒಳ್ಳೆ ಫೇಮಸ್ ಆಗಿದ್ದೀನಿ, ಇಡೀ ಕರ್ನಾಟಕದಲ್ಲಿ ನಾನು ಫೇಮಸ್ ಆಗಿ ಅಂತ ಹೇಳ್ತಾನೆ. ಒಂದ್ ವೇಳೆ ಕೆಲವರು ಹೇಳ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಬ್ರೋ ಅಥವಾ ಇನ್ಯಾರಾದ್ರೂ ಫೇಮಸ್ ಆಗಿರ್ತಕ್ಕಂಥವ್ರು ಈ ರೀತಿ ಹೆಲ್ಮೆಟ್ ಹಾಕೊಂಡ್ ಬಂದಿದಾರ, ಏನಾದ್ರು ಚಮಕ್ ಕೊಡ್ತಾ ಇದಾರ ಅಂತ ಎಲ್ಲ ಕೂಡ ಹೇಳ್ತಾ ಇದಾರೆ. ಅಲ್ಲ, ಅವ್ರು ಹೆಲ್ಮೆಟ್ ಹಾಕೊಂಡ್ ಬಂದು ಚಮಕ್ ಕೊಡೋದೇನೋ, ಯಾಕೆ ಅಂತಂದ್ರೆ ಅವರೇ ಡೈರೆಕ್ಟ್ ಆಗಿ ಬರ್ಬೋದು, ಡೈರೆಕ್ಟ್ ಆಗಿ ಬಂದ್ರೆ ಆಕ್ಚುಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಆಯ್ತಾ. ಅಂತದ್ರಲ್ಲಿ ಹೆಲ್ಮೆಟ್ ಹಾಕೊಂಡ್ ಬಂದು ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ನೋಡೋಣ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇನ್ನೊಬ್ರು ಆಕ್ಚುಲಿ ಹಾಡ್ಕೊಂಡ್ ಬರ್ತಾ ಇದ್ರು, ನನ್ನೊಬ್ಬ ರೈತನಾಗಿ ಮಾಡಿದ. ಆಕ್ಚುಲಿ ರೈತ ಮಹಿಳೆ ಬಂದಿರ್ತಕ್ಕಂಥದ್ದು ಖುಷಿ ವಿಚಾರ. ಆಕ್ಚುಲಿ ಈ ರೀತಿ ಹಾಡುಗಳು ಆಡಿದ್ರಲ್ವಾ, ಈ ರೀತಿ ಹಾಡುಗಳನ್ನ ಆಡ್ತಕ್ಕಂತ ಇನ್ನು ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕಳೆದ ಬಿಗ್ ಬಾಸ್ ಆಗಿರ್ಬೋದು, ಅದಕ್ಕಿಂತ ಹಿಂದಿನ ಬಿಗ್ ಬಾಸ್ ಆಗಿರ್ಬೋದು, ಲೈವ್ ಅಲ್ಲಿ ಬೇಜಾನ್ ಹಾಡುಗಳನ್ನ ಆಡೋರು 24 hour ಲೈವ್ ಗಳಲ್ಲಿ. ಆದ್ರೆ ಪ್ರೋಗ್ರಾಮ್ ನಲ್ಲಿ ಈ ಹಾಡುಗಳನ್ನ ಹಾಕ್ತಾನೆ ಇರ್ಲಿಲ್ಲ. ಏನ್ ಅವ್ರು ಹಾಡಾಡ್ತಾರೋ ಅದನ್ನ. ಆಕ್ಚುಲಿ ಇವಳು ಅದೇ ಗುಂಗಲ್ ಬಂದಿದ್ದಾಳೆ ಅಂತ ಕಾಣಿಸ್ತಾಳೆ ಈ ಅಮ್ಮ. ಆದ್ರೆ ಇದ್ರಲ್ಲೂ ಒಬ್ರು ರೆಡ್ ಹೊತ್ತಿದ್ದಾರೆ, ಇನ್ ಕೆಲವರು ಗ್ರೀನ್ ಹೊತ್ತಿದ್ದಾರೆ. ನೋಡೋಣ. ಬಟ್ ರೈತರನ್ನ ಸೆಲೆಕ್ಟ್ ಮಾಡೋದು ಓಕೆ, ಆದ್ರೆ ಈ ರೀತಿ ಈಗಾಗ್ಲೇ ಹಿಂದೆ ಒಬ್ಬ ಹೆಲ್ಮೆಟ್ ಹಾಕೊಂಡ್ ಬಂದಲ್ಲ, ಅವರೆಲ್ಲ ಏನಪ್ಪಾ ಅಂದ್ರೆ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಹೆಸರು ಮಾಡಿರ್ತಾರೆ. ಈ ರೀತಿ ಹುಚ್ಚುಗಳು ಎಲ್ಲ ಈ ರೀತಿನೇ ಎಮ್ಕು ಡುಮ್ಕು ರೀತಿ, ಗಂಗಾಕ ರೀತಿ, ಈ ರೀತಿ ಇವನಾರು ಮಾನ್ಸ್ಟರ್ ಇವನ್ ರೀತಿ, ಇವರೆಲ್ಲ ಚಪ್ರಿಗಳ ರೀತಿ ಇಂಥವ್ರನ್ನೆಲ್ಲ ಕರ್ಕೊಂಡ್ರೆ ನಿಜವಾಗ್ಲೂ ಬಿಗ್ ಬಾಸ್ಗೆ ನಾವ್ ಯಾರು ಸಪೋರ್ಟ್ ಮಾಡಲ್ಲ. ಆಕ್ಚುಲಿ ಜನಗಳು ನೋಡೋದು ಇಲ್ಲ. ಹಾಗಾಗಿ ಇಂಥವ್ರಿಗೆ ಒಂದು ಮನೆ ಹಾಕ್ಬಾರ್ದು. ರೈತ ಮಹಿಳೆಗೆ ಓಕೆ. ಆಮೇಲೆ ನಿನ್ನೆ ಕೆಲವರು ಒಬ್ಬ 20 ವರ್ಷದ ಹುಡುಗಿ ಮತ್ತೆ 72 ವರ್ಷದ್ದು ಇಂಥವ್ರನ್ನೆಲ್ಲ ಆಕ್ಚುಲಿ ಸಾಮಾನ್ಯ ಜನರು ಅಂದ್ರೆ ಇವ್ರನ್ನ ಕರ್ಕೊಂಡು ನೀವು ಪ್ರೋಗ್ರಾಮ್ ಗಳನ್ನ ಮಾಡಿದ್ರೆ ನಿಜವಾಗ್ಲೂ ಕ್ಲಿಕ್ ಆದೇ ಆಗತ್ತೆ. ಯಾಕೆಂದ್ರೆ ಒಬ್ಬ ಮಲ್ಲಮ್ಮ ಆಗಿರ್ಬೋದು, ಒಬ್ಬ ನಮ್ಮ ರಕ್ಷಿತಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಜ್ಞಾಪಕ ಬರ್ತಾರೆ ಆಯ್ತಾ. ಇಂಥವ್ರನ್ನ ಕರ್ಕೊಂಡು ಬಿಗ್ ಬಾಸ್ ಪ್ರೊಮೋಗಳನ್ನ ಮಾಡಿದಿರಿ, ಒಳ್ಳೇದು ಇತ್ತು. ಇದನ್ನ ಇವ್ರನ್ನ ಬಿಗ್ ಬಾಸ್ ಕರ್ಕೋಬೇಕು. ಸುಮ್ನೆ ಚಮಕ್ ಮಾಡ್ಬಿಟ್ಟು ಅಮ್ಕು ಡುಮ್ಕು ಅಂತವ್ರು ಇಂಥವ್ ಕರ್ಕೊಂಡ್ರೆ ನಾವ್ ಯಾರು ಕೂಡ ಇದಕ್ಕೆ ಒಪ್ಪೋದಿಲ್ಲ. ಆಕ್ಚುಲಿ ಇವ್ರಿಗೆ ಸಪೋರ್ಟ್ ಮಾಡೋದು ಇಲ್ಲ ನಾವು ಆಯ್ತಾ. ನೋಡೋಣ. ಇನ್ನೇನು ಹತ್ರ ಬಂದೇ ಬಿಡ್ತು 16ನೇ ತಾರೀಕು ಆಕ್ಚುಲಿ ಬಿಗ್ ಬಾಸ್ ಏನು ಅಗ್ನಿ ಪರೀಕ್ಷೆ ಇದೆಯೋ ಅದು ಸ್ಟಾರ್ಟ್ ಆಗ್ತಾ ಇದೆ. ನಿಜವಾಗ್ಲೂ ಅಸಲಿ ಆಟ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಅಲ್ವಾ? ಅದು ಇಂಪಾರ್ಟೆಂಟ್.